ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 104ನೆಯ ಅಧ್ಯಾಯವಾದ ಮಧುಧೇನು ದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ಸರ್ವ ಪಾಪನಾಶಕವಾದ ಜೇನುತುಪ್ಪದ ಹಸುವಿನ ವಿಚಾರವನ್ನು ಹೇಳುತ್ತೇನೆ. ಸಾರಿಸಿದ ನೆಲದ ಮೇಲೆ ಕೃಷ್ಣಾಜಿನ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಜೇನುತುಪ್ಪದಿಂದ ತುಂಬಿದ 16 ಕೊಡಗಳಿಂದ ಹಸುವಿನ ಆಕೃತಿಯನ್ನು ರಚಿಸಬೇಕು. ಅದರಲ್ಲಿ 4ನೆಯ ಒಂದು ಭಾಗದಿಂದ ಕರುವನ್ನು ರಚಿಸಬೇಕು. ಹಸುವಿನ ಮುಖವನ್ನು ಚಿನ್ನದಿಂದಲೂ ಕೊಂಬುಗಳನ್ನು ಅಗುರುಗಂಧಗಳಿಂದಲೂ ಪೃಷ್ಠಭಾಗವನ್ನು ತಾಮ್ರದಿಂದಲೂ ಗಂಗೆದೊಗಲನ್ನು ಬಟ್ಟೆಯಿಂದಲೂ ಕಾಲುಗಳನ್ನು ಬಿಳಿಯ ಕಂಬಳಿಯಿಂದ ಸುತ್ತಿದ ಕಬ್ಬಿನಿಂದಲೂ ಬಾಯನ್ನು ಬೆಲ್ಲದಿಂದಲೂ ನಾಲಗೆಯನ್ನು ಸಕ್ಕರೆಯಿಂದಲೂ ತುಟಿಗಳನ್ನು ಹೂಗಳಿಂದಲೂ ಹಲ್ಲುಗಳನ್ನು ಫಲಗಳಿಂದಲೂ ಕೂದಲುಗಳನ್ನು ದರ್ಬೆಗಳಿಂದಲೂ ಗೊರಸುಗಳನ್ನು ಬೆಳ್ಳಿಯಿಂದಲೂ ಕಿವಿಗಳನ್ನು ಉತ್ತಮವಾದ ಎಲೆಗಳಿಂದಲೂ ಪ್ರಮಾಣಕ್ಕೆ ತಕ್ಕಂತೆ ಮಾಡಿ ಸರ್ವ ಲಕ್ಷಣದಿಂದಲೂ
ಸುತ್ತಲೂ ಸರ್ವಧಾನ್ಯಗಳಿಂದಲೂ ಕೂಡಿರುವಂತೆಯೂ ಮಾಡಬೇಕು. ಆ ಗೋದೇವಿಯ 4 ಕಡೆಯೂ 4 ಎಳ್ಳಿನ ಪಾತ್ರೆಗಳನ್ನು ಇರಿಸಬೇಕು. ಕಂಚಿನ ಮೊಲೆಗಳುಳ್ಳದನ್ನಾಗಿಯೂ ಕಂಠಾಭರಣದಿಂದ ಅಲಂಕೃತವಾದುದನ್ನಾಗಿಯೂ ಮಾಡಿ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಆ ಹಸುವನ್ನು ಅಯನ ವಿಷುವತ್ ಪುಣ್ಯಕಾಲದಲ್ಲೂ ವ್ಯತಿಪಾತ ಅವಮ ದಿನಗಳಲ್ಲೂ ಸಂಕ್ರಾಂತಿಯಲ್ಲೂ ಗ್ರಹಣ ಕಾಲದಲ್ಲೂ ಅಕಸ್ಮಾತ್ತಾಗಿ ಯಾವಾಗಲಾದರೂ ಸರಿಯೇ ತನ್ನ ದ್ರವ್ಯಾನುಕೂಲ ಬ್ರಾಹ್ಮಣಾನುಕೂಲಗಳನ್ನು ನೋಡಿಕೊಂಡು ದಾನ ಕೊಡಬೇಕು. ದರಿದ್ರನು, ಶ್ರೋತ್ರಿಯನು, ಆಹಿತಾಗ್ನಿಯು, ಆರ್ಯಾವರ್ತದಲ್ಲಿ ಹುಟ್ಟಿದವನು, ವೇದಾಂಗ ಪಾರಂಗತನು, ಉತ್ತಮನೂ ಆದ ಬ್ರಾಹ್ಮಣನಿಗೆ ಮಧುದೇನು ದಾನವನ್ನು ಮಾಡಬೇಕು. ತಿಳಿದವನು ಬಾಲದ ಪ್ರದೇಶವನ್ನು ಮುಟ್ಟಿ ದಕ್ಷಿಣೆಯೊಡನೆ ಮಂತ್ರಪೂರ್ವಕವಾಗಿಯೂ ಜಲಧಾರಾಪೂರ್ವಕವಾಗಿಯೂ ಧೇನುದಾನವನ್ನು ಮಾಡಬೇಕು. ಎಲ್ಲ ದೇವತೆಗಳ ಸಾರವನ್ನು ತಿಳಿದಿರುವವಳೇ, ಸರ್ವ ಪ್ರಾಣಿ ಹಿತದಲ್ಲೂ ಆಸಕ್ತಳೇ, ಮಧುಧೇನುವೆ, ಪಿತೃಗಳು ದೇವತೆಗಳು ತೃಪ್ತರಾಗಲಿ. ನಿನಗೆ ನಮಸ್ಕಾರ ಎಂಬ ಈ ಅರ್ಥವುಳ್ಳ ಶ್ಲೋಕರೂಪದಲ್ಲಿರುವ ಮಂತ್ರವನ್ನು ಹೇಳಿ ಆ ಹಸುವನ್ನು ಬ್ರಾಹ್ಮಣನಿಗೆ ಅರ್ಪಿಸಬೇಕು. ದೇವಿ, ಇಷ್ಟಾರ್ಥವನ್ನು ಬೇಕಾದ ಹಾಗೆ ಕೊಡುವವಳೇ, ಕುಟುಂಬಾರ್ಥವಾಗಿ ನಿನ್ನನ್ನು ನಾನು ಮುಖ್ಯವಾಗಿ ತೆಗೆದುಕೊಳ್ಳುತ್ತೇನೆ. ಮಧುಧೇನುವೆ, ನಿನಗೆ ನಮಸ್ಕಾರ ಎಂದು ಅರ್ಥವುಳ್ಳ ಮಂತ್ರವನ್ನು ಹೇಳಿ ಬ್ರಾಹ್ಮಣನು ದಾನವನ್ನು ತೆಗೆದುಕೊಳ್ಳಬೇಕು. ದೊರೆಯೇ, ಮಧುವಾತ ಋತಾಯತೆ ಎಂಬ ಮಂತ್ರವನ್ನು ಹೇಳಿ ಶುಚಿರ್ಭೂತನಾಗಿ ಮಧುಧೇನು ದಾನವನ್ನು ಕೊಟ್ಟು ಬ್ರಾಹ್ಮಣನಿಗೆ ಛತ್ರಿ ಪಾದರಕ್ಷೆಗಳನ್ನು ಕೊಡಬೇಕು. ರಾಜನೇ, ಹೀಗೆ ಭಕ್ತಿಯಿಂದ ಮಧುಧೇನು ದಾನವನ್ನು ಮಾಡಿದವನು ಪಾಯಸವನ್ನು ಜೇನುತುಪ್ಪವನ್ನು ಮಾತ್ರ ಸೇವಿಸಿ 1 ದಿನ ಇರಬೇಕು. ದಾನವನ್ನು ಪಡೆದ ಬ್ರಾಹ್ಮಣನು ಜೇನುತುಪ್ಪವನ್ನು ಪಾಯಸವನ್ನು ಮಾತ್ರ ಆಹಾರವಾಗಿ ಸೇವಿಸಿ 3 ರಾತ್ರಿಗಳನ್ನು ಕಳೆಯಬೇಕು. ಹೀಗೆ ಮಾಡಿದರೆ ಯಾವ ಪುಣ್ಯವೆಂಬುದನ್ನು ಹೇಳುತ್ತೇನೆ ಕೇಳು. ಎಲ್ಲಿ ಹಾಲಿನ ನದಿಗಳು ಪಾಯಸದ ಕೆಸರು ಇರುವವೋ, ಸಿದ್ಧಿಯನ್ನು ಪಡೆದ ಋಷಿಗಳು ಮುನಿಗಳು ಇರುವರೋ ಆ ಎಡೆಗೆ ಈ ಗೋದಾನ ಮಾಡಿದವರು ಹೋಗುವರು. ಅಲ್ಲಿ ಸುಖಗಳನ್ನು ಅನುಭವಿಸಿ ಬಳಿಕ ಬ್ರಹ್ಮಲೋಕಕ್ಕೆ ಹೋಗಿ ಬಹುಕಾಲ ಅಲ್ಲಿ ವಿಹರಿಸಿ ತಿರುಗಿ ಭೂಮಿಗೆ ಬಂದು ಬೇಕಾದ ಹಾಗೆ ಸುಖವನ್ನು ಅನುಭವಿಸಿ ವಿಷ್ಣುಲೋಕವನ್ನೈದುವರು. ಮಧುಧೇನು ದಾನ ಮಾಡುವುದರಿಂದ ದಾನಿಯು ತನ್ನ ಹಿಂದಿನ 10 ಮಂದಿಯನ್ನು ಮುಂದಿನ 10 ಮಂದಿಯನ್ನು ತನ್ನನ್ನು ಸೇರಿಸಿ 21 ಮಂದಿಯನ್ನು ವಿಷ್ಣು ಸಾಯುಜ್ಯಕ್ಕೆ ಒಯ್ಯುವನು. ಈ ವಿಚಾರವನ್ನು ಭಕ್ತಿಯಿಂದ ಕೇಳುವವರು ಹೇಳುವವರು ಎಲ್ಲ ಪಾಪಗಳನ್ನು ಕಳೆದುಕೊಂಡು ವಿಷ್ಣುಲೋಕವನ್ನು ಸೇರುವರು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ಮಧುಧೇನು ಮಾಹಾತ್ಮ್ಯಂ ನಾಮ ಚತುರಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 105ನೆಯ ಅಧ್ಯಾಯವಾದ ಕ್ಷೀರಧೇನು ದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.